ರಾಮಪುರ ಅನ್ನೋದು ಗ್ರಾಮ. ಆ ಗ್ರಾಮದಲ್ಲಿ ಒಬ್ಬ ಅಜ್ಜಿ ಇದ್ರು. ಅವರ ಹೆಸರು ರಾಜಮ್ಮ. ಅವರಿಗೊಬ್ಬ ಮಗ ರಾಜ. ಪಟ್ಟಣದಲ್ಲಿ ಒಳ್ಳೆ ಕೆಲಸದಲ್ಲಿದ್ದ. ಅವನಿಗೆ ರಜೆ ಸಿಗುವಾಗ ಊರಿಗೆ ಬಂದು ತನ್ನ ತಾಯಿನ ನೋಡ್ಕೊಂಡು ಹೋಗ್ತಾ ಇದ್ದ. ಅಮ್ಮ, ಎಷ್ಟು ದಿನ ಅಂತ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿರ್ತೀಯಾ? ನನ್ ಜೊತೆ ಸಿಟಿಗೆ ಬರ್ಬೋದಲ್ವಾ? ಅಲ್ಲಿ ಯಾವುದೇ ಕೆಲಸನೂ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಇರಬಹುದು. ನನಗೆ ಇಲ್ಲಿರೋದು ತುಂಬಾ ಇಷ್ಟ. ಈ ಊರಲ್ಲಿ ನನ್ನ ವ್ಯಾಪಾರ ಇದೆ. ವ್ಯಾಪಾರನ ಬಿಟ್ಟು ಹೇಗ್ ಬರ್ಲಿ? ಪಟ್ಟಣದಲ್ಲಿ ಏನೂ ಇದೆ. ನಾನ್ ಬಂದು ಏನ್ ಮಾಡೋದು? ಇಲ್ಲಂದ್ರೆ ನನಗೆ ಗೊತ್ತಿರೋರು, ನನಗೆ ಇಷ್ಟವಾದ ನನ್ನ ತೆಂಗಿನಕಾಯಿ ವ್ಯಾಪಾರ ಇದೆ. ನನಗೆ ಬರ್ಬೇಕು ಅನ್ಸುವಾಗ ಅಲ್ಲಿ ಬರ್ತೀನಿ. ಎಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ? ಸರಿ ಬಿಡಮ್ಮ, 2 ದಿನದಲ್ಲಿ ನಾನು ಸಿಟಿಗೆ ಹೋಗ್ಬೇಕು. ತೆಂಗಿನ ತೋಟಕ್ಕೆ ಹೋಗ್ಬರೋಣವಾ? ಹಾಗೆ ಇಬ್ರು ಕೂಡ ತೆಂಗಿನ ತೋಟಕ್ಕೆ ಹೋದ್ರು. ತೆಂಗಿನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಸುರೇಶ್ ರಾಜಮ್ಮನ ನೋಡಿ ಹೇಳ್ದ, ಅಮ್ಮ, ತೆಂಗಿನಕಾಯಿ ರೇಟು ತುಂಬಾನೇ ಕಡಿಮೆ ಆಗಿದೆ. ತೆಂಗಿನಕಾಯಿ 25 ರೂಪಾಯಿ ಅಂತ ತಗೊಳ್ತಾ ಇದ್ರು. ಇವಾಗ ಬರೀ 8 ರೂಪಾಯಿ ಮಾತ್ರ ಕೊಟ್ಟು ತಗೊಳ್ತಾ ಇದ್ದಾರೆ. ನಮ್ಗೆಲ್ಲ ನಷ್ಟ ಆಗ್ತಾ ಇದೆ. ಹೌದಾ? ಅಷ್ಟು ಕಡಿಮೆ ಬೆಲೆ ಮಾರಿದ್ರೆ ನಷ್ಟ ಆಗಲ್ವಾ? ಅಷ್ಟು ನಷ್ಟಕ್ಕೆ ಹೇಗೆ ವ್ಯಾಪಾರ ಮಾಡಕ್ಕಾಗುತ್ತೆ? ಹೊರಗಡೆ ಎಲ್ಲರೂ ನಷ್ಟಕ್ಕೆ ಮಾತಾ ಇದ್ದಾರೆ ಅಮ್ಮ. ನಾವು ಕೂಡ ಹಾಗೇನೆ ಮಾಡ್ಬೇಕು. ಇಲ್ಲಂದ್ರೆ ತೆಂಗಿನಕಾಯಿ ಎಲ್ಲಾನು ಹಾಳಾಗಲ್ವಾ? ಸುರೇಶ್ ಹೇಳಿದನ್ನ ಕೇಳಿ ಇಬ್ರು ಮನೆಗೆ ಬಂದ್ರು. ಬಂದ ಮೇಲೆ ರಾಜ ಒಂದು ತಾಯಿ ಹತ್ರ ಈ ರೀತಿ ಹೇಳ್ದ, ನೋಡ್ದಿಯಾ ಅಮ್ಮ, ನಾನು ಅದಕ್ಕೆ ಹೇಳ್ದೆ, ವ್ಯಾಪಾರ ಯಾವುದು ಬೇಡ, ನನ್ ಜೊತೆ ಬಾ, ಸಂತೋಷವಾಗಿರೋಣ ಅಂತ. ಇವಾಗ್ಲಾದ್ರೂ ನನ್ ಮಾತು ಕೇಳಮ್ಮ. ವ್ಯಾಪಾರ ಅಂದ್ಮೇಲೆ ಲಾಭ ನಷ್ಟ ಎರಡೂ ಬರುತ್ತೆ. ಲಾಭ ಬರುವಾಗ ಸಂತೋಷವಾಗಿರ್ತೀವಿ, ಹಾಗೆ ನಷ್ಟನ ಕೂಡ ಒಪ್ಕೊಳ್ಬೇಕು. ಸರಿ ಬಿಡು, ವ್ಯಾಪಾರದ ವಿಷಯ ಎಲ್ಲ ನಿನ್ಗೆ ಯಾಕೆ? ಅದನ್ನೆಲ್ಲ ನೋಡ್ಕೊಳಕ್ಕೆ ನಾನಿದ್ದೀನಿ. ನಿನ್ ಕೆಲಸನ ಮಾತ್ರ ಸರಿಯಾಗಿ ನೋಡ್ಕೋಪ. ಹಾಗೆ 2 ದಿನ ಹೋಯ್ತು. ರಾಜ ಪಟ್ಟಣಕ್ಕೆ ಹೋಗ್ಬೇಕಾಗಿರೋ ಸಮಯ ಬಂತು. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ನೋಡಮ್ಮ, ನನ್ ಜೊತೆ ಸಿಟಿಗೆ ಬಾ ಅಮ್ಮ. ಅಲ್ಲಿ ಇಬ್ರು ಸಂತೋಷವಾಗಿರಬಹುದು. ಸರಿನಾ? ಸರಿ ಕಣಪ್ಪ, ನಿನ್ನ ಆರೋಗ್ಯ ಜೋಪಾನ, ಸಮಯಕ್ಕೆ ಸರಿಯಾಗಿ ಊಟ ಮಾಡು. ಹಾಗೆ ರಾಜ ಅಲ್ಲಿಂದ ಪಟ್ಟಣಕ್ಕೆ ಹೋದ. ಸುರೇಶ್ ರಾಜಮ್ಮನ ಹತ್ರ ಬಂದು, ಅಮ್ಮ, ಎಲ್ಲರೂ ತೆಂಗಿನಕಾಯಿನ 8 ರೂಪಾಯಿಗೆ ಮಾರ್ತಾ ಇದ್ದಾರೆ. ನಾವೇನ್ ಮಾಡೋದು? ಎಲ್ಲ ಹಾಳಾಗುತ್ತೆ. ಬೇಡ ಕಣೋ, ನಾವು ನಷ್ಟಕ್ಕೆ ಮಾರಕ್ಕಾಗಲ್ಲ, ಲಾಭಕ್ಕೆ ಮಾರಬೇಕು. ಆದ್ರಿಂದ ಆ ಬೆಲೆ ಕೊಡ್ಬೇಡ. ಏನ್ ಮಾತಾಡ್ತಾ ಇದ್ದೀರಾ? ಹೊರಗಡೆ ಎಲ್ಲ ಕಡೆ 8 ರೂಪಾಯಿ ಮಾರ್ತಿದ್ದಾರೆ. ಹೀಗಿರುವಾಗ ಲಾಭ ಹೇಗೆ ಸಿಗುತ್ತೆ? ಅಯ್ಯೋ, ನಿನ್ ಬುದ್ಧಿಗೆ ಒಂದು ವಿಷಯ ಹೇಳ್ತೀನಿ. ಪಟ್ಟಣದಲ್ಲಿ ಒಂದು ತೆಂಗಿನಕಾಯಿಗೆ 25 ಇಲ್ಲ 30 ರೂಪಾಯಿ ಇರಬಹುದಾ? ಮತ್ತಿನ್ನೇನು? ಸಿಟಿಯಲ್ಲಿ ಒಂದೊಂದು ತೆಂಗಿನಕಾಯಿಗೆ ಇವಾಗ 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಮೊದಲು 80 ರೂಪಾಯಿ ಇತ್ತು. ಇನ್ನು ಹೋಗ್ತಾ 100 ರೂಪಾಯಿ ಆಗುತ್ತೋ ಏನೋ, ಯಾರಿಗೊತ್ತೋ. ನಾವೊಬ್ಬರ ಬ್ರೋಕರ್ನ ಹಿಡಿಯೋಣ. ಅವನ ಹತ್ರ ಒಂದು ತೆಂಗಿನಕಾಯಿ 50 ರೂಪಾಯಿ ಅಂತ ಮಾರೋಣ. ನಮಗೆ ಲಾಭ ಸಿಗುತ್ತಲ್ವಾ? ಅಮ್ಮ, ನಿಜವಾಗ್ಲೂ ನಿಮ್ಗೆ ಬುದ್ಧಿ ಜಾಸ್ತಿನೇ ಅಮ್ಮ. 1 ಲೀಟರ್ ತೆಂಗಿನೆಣ್ಣೆ ಅಂತ ಮಾತಾರಿ ಅಲ್ವಾ? ಅದೆಷ್ಟು ಗೊತ್ತಾ? ಲೀಟರ್ಗೆ 300 ರೂಪಾಯಿ ಆದ್ರೆ ಅದರಲ್ಲಿ ಸ್ವಚ್ಛತೆ ಇರಲ್ಲ, ಬರೀ ಕಲಬೆರಿಕೆ. ನಾವಿಲ್ಲಿ ಅದೇ ರೀತಿ ಸ್ವಚ್ಛವಾದ ಎಣ್ಣೆನ ತಯಾರು ಮಾಡಿ ಮಾರಿದ್ರೆ ಒಂದು ಬಾಟಲ್ಗೆ 150 ರೂಪಾಯಿ ಸಿಕ್ಕರೆ ಸಾಕು. 50 ರೂಪಾಯಿ ಖರ್ಚಾಗುತ್ತೆ, 100 ರೂಪಾಯಿ ನಮಗೆ ಲಾಭ. ಅಮ್ಮ, ನೀವು ಚಿಕ್ಕ ವಯಸ್ಸಲ್ಲಿ ಏನ್ ತಿಂದ್ರಿ? ಯಾಕೆ ಕೇಳ್ತಾ ಇದೀಯಾ? ನೀವ್ ಏನ್ ತಿಂದ್ರಿ ಅಂತ ಹೇಳಿದ್ರೆ ನಾನು ಕೂಡ ಅದನ್ನೇ ತಿಂದು ನಿಮ್ ತರ ಬುದ್ಧಿವಂತ ಆಗ್ಬೇಕು ಅನ್ನುವ ಆಸೆ. ಮಾತಿಗೇನು ಕಡಿಮೆ ಇಲ್ಲ. ಮೊದಲು ಆ ಬ್ರೋಕರ್ಗೆ ಫೋನ್ ಮಾಡಿದ್ರು, ವಿಷಯ ಎಲ್ಲಾನು ಹೇಳಿದ್ರು. ಹೇ ಸುರೇಶ, ಇನ್ ಮುಂದೆ ನಮಗೆ ಲಾಭನೇ ಲಾಭ. ಸರಿ ಬಾ, ಕೆಲಸ ಶುರು ಮಾಡೋಣ. ಅವರು 2 ದಿನದಲ್ಲಿ ಬರ್ತಾರಂತೆ. ಇಬ್ರು ಸೇರಿ ತೋಟಕ್ಕೆ ಹೋದ್ರು. ಅಲ್ಲಿರುವ ಎಲ್ಲ ತೆಂಗಿನಕಾಯಿಗಳಿಗೆ ಆ ನಾರನ್ನ ಬೇರೆ ಮಾಡಿದ್ರು. ಅದನ್ನ ಒಂದು ಗುಡ್ಡೆಯಾಗಿ ಹಾಕಿಟ್ಟಿದ್ರು. ಆ ನಾರನ್ನ ನೋಡಿ ರಾಜಮ್ಮ ಹೇಳಿದ್ರು, ಸುರೇಶ, ಈ ನಾರನ್ನ ಮನೆಗೆ ತಗೊಂಡ್ ಬಾ. ನಾನು ಇದರಿಂದ ಏನಾದ್ರೂ ಮಾಡ್ಬೇಕು. ಏನಮ್ಮ ನೀವು ಏನ್ ಹೇಳ್ತಾ ಇದೀರಾ? ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಹೇಳಿದ್ದು ಮಾಡು, ಪ್ರಶ್ನೆ ಕೇಳಬೇಡ, ಮನೆ ಕೊಟ್ಟು ಕಳ್ಸು. ಹಾಗೆ ಆ ತೆಂಗಿನ ನಾರಿಂದ ರಾಜಮ್ಮ ಡೋರ್ ಮ್ಯಾಟ್ ಗಳನ್ನ ತಯಾರು ಮಾಡ್ತಾ ಇದ್ರು. ಆ ಡೋರ್ ಮ್ಯಾಟ್ ನ ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಸುರೇಶ 2 ದಿನ ಆದ್ಮೇಲೆ ಬ್ರೋಕರ್ ಅಲ್ಲಿಗೆ ಬಂದ. ಅಮ್ಮ ರಾಜಮ್ಮ, ತಗೊಳ್ಳಿ, ನಿಮ್ ತೆಂಗಿನಕಾಯಿಗೆ ಬಂದಿರುವ ಲಾಭ. ಇದೇನಿದು? ಡೋರ್ ಮ್ಯಾಟಾ? ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಅದು ನಮ್ಮಮ್ಮ ತೆಂಗಿನಾರಿಂದ ಮಾಡಿರುವ ಮ್ಯಾಟು. ನೋಡಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಒಂದು ಮ್ಯಾಟ್ಗೆ ಎಷ್ಟು ರೇಟ್ ಅಮ್ಮ? ಈ ಒಂದು ಮ್ಯಾಟ್ಗೆ 50 ರೂಪಾಯಿ. ನಿಮ್ಗೆ ಯಾವಾಗ ಎಷ್ಟು ಮ್ಯಾಟ್ ಬೇಕು ಅಂತ ಹೇಳಿ ನಾನು ತಯಾರು ಮಾಡಿರ್ತೀನಿ. ನಾನು ಒಂದು ವಾರದಲ್ಲಿ ಬರ್ತೀನಿ. ಇನ್ನೂ ಏನೇನಿದೆ ನಿಮ್ಮ ಹತ್ರ? ನಾವು ಸ್ವಚ್ಛವಾದ ತೆಂಗಿನ ಎಣ್ಣೆನೂ ಮಾರ್ತಾ ಇದೀವಿ. ಸ್ವಚ್ಛವಾದ ಎಣ್ಣೆ ನಮ್ಮ ಸಿಟಿಯಲ್ಲಿ ಎಲ್ಲಿ ಸಿಗುತ್ತೆ? ಎಲ್ಲ ಕಲಬೆರಿಕೆ ಎಣ್ಣೆನೆ. ಈ ವಯಸ್ಸಲ್ಲೂ ಇಷ್ಟು ಚುರುಕಾಗಿ ಏನೇನ್ ಕೆಲಸ ಮಾಡ್ತಾ ಇದೀರಾ ಅಮ್ಮ ನೀವು? ತುಂಬಾನೇ ಗ್ರೇಟ್ ಅಮ್ಮ. ಹಾಗಾದ್ರೆ ಒಂದು ವಾರದಲ್ಲಿ ಬಂದು ಈ ಡೋರ್ ಮ್ಯಾಟ್ ಎಲ್ಲಾನು ತಗೊಂಡು ಹೋಗ್ತೀನಿ. ಹಾಗೇನೆ ಮುಂದಿನ ವಾರ ಬಂದು ನಾನು ಎಣ್ಣೆ ತಗೊಂಡು ಹೋಗ್ತೀನಿ. ಹಾಗಂತ ಹೇಳಿ ತೆಂಗಿನ ಎಣ್ಣೆ ಬಾಟಲ್ಗೆ ಎಷ್ಟು ರೂಪಾಯಿ? ಬಾಟಲ್ಗೆ 150 ರೂಪಾಯಿ ಬೆಲೆ ಇಟ್ಟಿದ್ದೀನಿ. ಆದ್ರೆ ಎಣ್ಣೆ ಸ್ವಚ್ಛವಾಗಿರುತ್ತೆ. ನಮ್ಮಮ್ಮ ಮಾಡೋ ಎಲ್ಲಾನು ತುಂಬಾ ಪ್ಯೂರ್ ಆಗಿರುತ್ತೆ. ಹಾಗೆ ಒಂದು ವಾರದ ಮೇಲೆ ಆ ಊರಿಗೆ ದೊಡ್ಡ ಗಾಡಿ ಬಂತು. ಅದನ್ನ ನೋಡ್ತಾ ಇದ್ದ ಊರಿನ ಪ್ರಜೆಗಳು ಎಲ್ಲರೂ ಕೂಡ ತುಂಬಾನು ಆಶ್ಚರ್ಯಪಟ್ಟರು. ತಗೊಳ್ಳಿ ಅಮ್ಮ, ಡೋರ್ ಮ್ಯಾಟ್ಸ್ಗೆ ಕೊಡ್ಬೇಕಾಗಿರೋ ಹಣ. ಮುಂದಿನ ವಾರ ಬಂದು